ನೋಡಿ ಹಲೋ, ಈ ಒಂದು ಗೌರೀಶ್ ಅವರು ಮುಖ್ಯ ವೇದಿಕೆ ಬರಬೇಕು. ನಮ್ಮ ಪ್ರೋತ್ಸಾಹಕ ಮಿತ್ರರು ಆಗಿರುವಂತಹ ಗೌರೀಶ್ ಅವರು ಮುಖ್ಯ ವೇದಿಕೆ ಬನ್ನಿ ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಬಾರ್ಕೂರು ಬಾಯ್ಸಿನ ರಾಜಧಾನಿ ಟೂರ್ನಮೆಂಟಿನ ಮುಖ್ಯ ವೇದಿಕೆ ನಮ್ಮ ಪ್ರೋತ್ಸಾಹಕರಾಗಿರುವವರು ಗೌರೀಶ್ ಅವರು. ಅವರಿಗೊಂದು ನೆನಪಿನ ಕಾಣಿಕೆ ನೀಡ್ತಾ ಇದ್ದೇವೆ. ಪ್ರಶಾಂತ್ ಕಾಂಚನ್ ಸರ್, ನೀವು ಕೂಡ ವೇದಿಕೆ ಬರಬೇಕು. ಮೊದಲ ಚೆಂಡು ವಿಮಾನ ಎಸಗಾರಿಕೆ ಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪ್ರಶಾಂತ್ ಕಾಂಚನ್ ಮುಖ್ಯ ವೇದಿಕೆ ಬಂದು ನಮಗೆ ನಿರಂತರವಾಗಿ ಇಂಥದ್ದೊಂದು ಟೂರ್ನಮೆಂಟ್ ಮಾಡುವಾಗ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋದಾಗಿ ಪ್ರೋತ್ಸಾಹ ಮಾಡಿದಂಥ ಪ್ರಶಾಂತ್ ಕಾಂಚನ್ ರವರಿಗೆ ಕೂಡ ಒಂದು ಗೌರವದ ನೆನಪಿನ ಕಾಣಿಕೆ ನೀಡ್ತಾ ಇದ್ದೇವೆ. ನಮ್ಮ ಬಾರ್ಕೂರು ಬಾಯ್ಸಿನ ಪರವಾಗಿ ಲಾಭವನ್ನು ಪಡ್ಕೊಂಡ್ರು. ಮೊದಲ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ರಿಜ್ವಾನ್ ಸ್ವಲ್ಪ ಮಟ್ಟಿಗೆ ಅಡ್ಡ ಹೊಡೆತಗಳ ಮಾದರಿ ಹೊಡೆತವನ್ನು ದಾಖಲಿಸಿಕೊಂಡ್ರು. ಮೊದಲ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೊಂದೆಡೆಯಲ್ಲಿ ಸಂಪತ್ ಪೂಜಾರಿ ಮೂಡಿತ್ಲು ಮುಖ್ಯ ವೇದಿಕೆ ಬರಬೇಕು. ಸಂಪತ್ ಪೂಜಾರಿ ಮೂಡಿತ್ಲು ಅವರು ಕೂಡ ನಮ್ಮ ಇನ್ನೋರ್ವ ಪ್ರೋತ್ಸಾಹಕರು. ಅವ್ರ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಟೂರ್ನಮೆಂಟಿನಲ್ಲಿ ನಮ್ಮ ಜೊತೆ ಕೈ ಜೋಡಿಸಿರೋರು ಸಂಪತ್ ಪೂಜಾರಿ ಮೂಡಿತ್ಲು. ಮತ್ತೆ ವಿಮಾಲ್ ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತಹ ಪ್ರಯತ್ನ ರಿಜ್ವಾನ್ ಮಾಡಿದ್ರು. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ನೋಡಿ, ಈ ಒಂದು ಪಂದ್ಯಾಕೂಟದ ಯಶಸ್ಸಿನ ಬೆನ್ನ ಹಿಂದೆ ಬಾರ್ಕೂರು ಬಾಯ್ಸ್ ನವೀನ್ ಕುಮಾರ್ ಬ್ಯಾಂಗ್ಳೂರ್ ವೇದಿಕೆ ಬರಬೇಕು. ಇನ್ನೋರು ಪ್ರೋತ್ಸಾಹಕ ಮಿತ್ರರಾಗಿರುವಂತಹ ನವೀನ್ ಕುಮಾರ್ ಬೆಂಗಳೂರು ಕಾರ್ಯಕ್ರಮದ ಇನ್ನೋರು ನಮ್ಮ ಪ್ರೋತ್ಸಾಹಕರು ಕೂಡ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ನವೀನ್ ಕುಮಾರ್ ಬೆಂಗಳೂರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ ಎರಡು ಡಾಟ್ ಬಾಲ್ಗಳು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ದಾವೆ. ನವೀನ್ ಕುಮಾರ್ ಬೆಂಗಳೂರು ಅವರಿಗೆ ಕಾರ್ಯಕ್ರಮದ ನೆನಪಿನ ಕಾಣಿಕೆ ನೀಡ್ತಾ ಇದ್ದೇವೆ ಬಾರ್ಕೂರು ಬಾಯ್ಸಿನ ಪರವಾಗಿ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ತನ್ನ ಮೂಲಕ ಮಿಡಲ್ ವಿಭಾಗದಲ್ಲೊಂದು ಸಿಕ್ಸರ್ ದಾಖಲಿಸುವಂತಹ ಹೊಡೆತವನ್ನು ದಾಖಲಿಸ್ತಾ ಇರ್ತಕ್ಕಂಥ ರಿಜ್ವಾನ್ ಮೊದಲ ವಿಕೆಟ್ ರೂಪದಲ್ಲಿ ಹೋದರನ್ನು ಒಪ್ಪಿಸಿದ್ದಾರೆ. ನಿಶಾಂತ್ ರಾವ್ ಮಲೇಷ್ಯಾ ಅಣ್ಣ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ನಮ್ಮದೇ ಟೀಮ್ ಆದರೂ ಕೂಡ ಟೂರ್ನಮೆಂಟ್ಗೆ ದೊಡ್ಡ ಮಟ್ಟದ ಸಹಕಾರವನ್ನು ಮಾಡಿರೋರು ನಿಶಾಂತ್ ರಾವ್ ಮಲೇಷ್ಯಾ. ನಿಮಗೂ ಕೂಡ ನಮ್ಮದೇ ತಂಡವಾದರೂ ಕೂಡ ಒಂದು ಗೌರವ ಅನ್ನುವಂಥ ರೂಪದಲ್ಲಿ ಇದನ್ನು ನೀಡ್ತಾ ಇದ್ದೇವೆ. ನಿಶಾಂತ್ ರಾವ್ ಮಲೇಷ್ಯಾ. ನೋಡಿ, ಪಂದ್ಯಾಕೂಟದ ಯಶಸ್ಸಿನ ಬೆನ್ನ ಹಿಂದೆ ಈ ಸಂಸ್ಥೆ ಒಂದು ಅದೃಷ್ಟದ ಬಹುಮಾನ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಅದೃಷ್ಟ ಬಹುಮಾನ ಯೋಜನೆಯ ಪ್ರಥಮ ಬಹುಮಾನ 20,000 ರೂಪಾಯಿಗಳು, ದ್ವಿತೀಯ ಬಹುಮಾನ 10,000 ರೂಪಾಯಿಗಳು. ಇನ್ನು ಅಂತಿಮ ಹಂತದ ಕೆಲವು ಟಿಕೆಟ್ಗಳು ಮಾತ್ರ ಬಾಕಿ ಉಳಿತಾ ಇದೆ. ಜೊತೆಗೆ ಪ್ರತಿ ಟಿಕೆಟ್ಗೆ 100 ರೂಪಾಯಿಯನ್ನು ನಿಗದಿಪಡಿಸಿರ್ತಕ್ಕಂಥ ಗೋವಿಂದ ಪೂಜಾರಿ ಅವರು, ಸೂರಜ್ ಇಬ್ಬರು ಕೂಡ ವೇದಿಕೆ ಬರಬೇಕು. ಗೋವಿಂದ ಪೂಜಾರಿ ಹಾಗೂ ಸೂರಜ್ ನಮ್ಮ ಸಂಸ್ಥೆಯ ಸದಸ್ಯರಾಗಿದ್ದುಕೊಂಡು ಟೂರ್ನಮೆಂಟಿನ ಯಶಸ್ಸಿಗೆ ನಮ್ಮ ಜೊತೆ ನಿರಂತರವಾಗಿ ಒಂದು ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟಿರೋರು ಗೋವಿಂದ ಪೂಜಾರಿ ಸೂರಜ್ ಅವರು. ಎಸ್, ಥ್ಯಾಂಕ್ ಯು. ಇನ್ನು ಕೆಲವು ಟಿಕೆಟ್ಗಳು ಬಾಕಿ ಉಳಿತಾ ಇದ್ದಾವೆ. ಆ ನೆಲೆಯಲ್ಲಿ ಸಂಸ್ಥೆ 100 ರೂಪಾಯಿ ನಿಗದಿಪಡಿಸಿರ್ತಕ್ಕಂಥ ಒಂದು ಅದೃಷ್ಟ ಬಹುಮಾನ ಟಿಕೆಟನ್ನು ಪ್ರತಿ ಟಿಕೆಟ್ಗೆ 50 ರೂಪಾಯಿಗಳ ರೂಪದಲ್ಲಿ ಈಗ ಅಂತಿಮ ಹಂತದಲ್ಲಿ ಆ ಒಂದು ಟಿಕೆಟನ್ನು ಸೇಲ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸಂಸ್ಥೆಯ ಮೆಂಬರ್ಸ್ಗಳು, ಬಾರ್ಕೂರು ಬಾಯ್ಸ್ ಮೆಂಬರ್ಸ್ಗಳು ನಿಮ್ಮ ಬಳಿ ಬಂದರೆ ಟಿಕೆಟನ್ನು ಪಡ್ಕೊಂಡು ಈ ಪಂದ್ಯಾಕೂಟದ ಯಶಸ್ಸಿಗೆ ನಮ್ಮ ಜೊತೆ ಕೈ ಜೋಡಿಸಿ ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಮತ್ತೊಂದು ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕಿಶೋರ ಪಡುಕೆರೆ ರನ್ಔಟ್ ರೂಪದಲ್ಲಿ ಹೊದ್ದರನ್ನು ಒಪ್ಪಿಸಿದ್ರು. ಸಚಿನ್ ಔಟ್ ಸೈಡ್ ದ ಲಕ್ಷ್ಯ ಕಡೆಗೆ ಬರ್ತಾ ಇರ್ತಕ್ಕಂಥ ಚೆಂಡನ್ನು ಸಚಿನ್ ಕೋಟೇಶ್ವರ ಬಹಳ ಸೂತಮರಿತ ಒಂದು ಹೊಡೆತವನ್ನು ದಾಖಲಿಸಿದ್ರು ಕೂಡ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಬ್ಯಾಕ್ ಟು ಬೌಲರ್ಸ್ ಆಟ. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ.
2 ದಿನಗಳ ಕಾಲದ ಹೋರಾಟದ ಪಂದ್ಯಾಕೂಟ. 16 ತಂಡಗಳು ಭಾಗವಹಿಸ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ಕ್ರೀಡಾಕೂಟ. ಕೇವಲ 2 ತಂಡಗಳು ಇನ್ನೂ ಕೂಡ ಈ ಕಣದಲ್ಲಿ ಹೋರಾಡ್ತಾ ಇದ್ದಾವೆ ಅಗ್ರ ಪ್ರಶಸ್ತಿ ಮತ್ತು ದ್ವಿತೀಯ ಪ್ರಶಸ್ತಿಗಾಗಿ. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ಯಶಸ್ಸನ್ನು ಕಂಡಂತ ಬಹಳಷ್ಟು ತಂಡಗಳು ಅತ್ಯುತ್ತಮ ಆಟಗಾರರೆಲ್ಲ ಹೋರಾಟವನ್ನು ಅತ್ಯುತ್ತಮ ರೀತಿಯಲ್ಲಿ ತೋರ್ಪಡಿಸಿದ್ದಾರೆ. ಮತ್ತೆ ತಾಟಿಮುಟ್ಟಿ ಓಟವನ್ನು ದಾಖಲಿಸುವಂತ ಒಂದು ಪ್ರಯತ್ನ, ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ದಾವೆ. ತಂಡ ಮೊತ್ತ ಕೂಡ 6ಕ್ಕೆ ಕ್ರಮಿಸ್ತಾ ಇದೆ. ಚಾಲ್ತಿಯ 2ನೇ ಓವರ್ನಲ್ಲಿ 2 ಪ್ರಮುಖ ಹುದ್ದರಿಯ ಆಘಾತದ ನಡುವೆ ಕೊನೆ ಚೆಂಡು, ಬ್ಲಾಕ್ ಹಾಲ್ ಚೆಂಡು, ನಟ ನೇರ ಹೊಡೆತ, ಒಂದು ಅತ್ಯುತ್ತಮ ರೀತಿಯ ಕ್ಷೇತ್ರಕ್ಷಣೆ ರೀತು ದಾಖಲಿಸಿದ್ರು. ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದ್ದಾವೆ. ಈ ಮುಖಾಂತರವಾಗಿ ಮೊದಲ ಹಂತದ 12 ಚೆಂಡುಗಳ ಮುಕ್ತಾಯದ ಬಳಿಕ 7 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಪಾಂಚಜನ್ಯ ಸಿಂಹಾಸನ ಗುಡ್ಡೆ 2 ಪ್ರಮುಖ ಹುದ್ದರಿಗಳ ಆಘಾತವನ್ನು ಕಾಣ್ತಾ ಇದ್ದಾರೆ. ಹಲೋ, ನಮ್ಮ ಈ ರಾಜಧಾನಿ ಟ್ರೋಫಿಯ ಬಹಳಷ್ಟು ದೊಡ್ಡ ಪ್ರಾಯೋಜಕರಾಗಿ ಅನಿಲ್ ಕುಮಾರ್ BAK ಗ್ರೂಪ್ ಬೆಂಗಳೂರು ಅವ್ರದ್ದು ಕೂಡ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಸಹಕಾರ. ಆದ್ದರಿಂದ ಅವರು ಬಂದು ವೇದಿಕೆ ಬಂದು ನಮ್ಮ ಈ ಟೂರ್ನಮೆಂಟ್ಗೆ ಬಹಳಷ್ಟು ದೊಡ್ಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ವಿಶೇಷವಾಗಿರುವಂತಹ ಒಂದು ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅನಿಲ್ ಕುಮಾರ್ BAK ಗ್ರೂಪ್ ಬೆಂಗಳೂರು. 3ನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಹೊಸ ಬೌಲರ್ ಸೆಮಿಫೈನಲ್ ಪಂದ್ಯದ ಒಂದು ಚಿತ್ರಣವನ್ನೇ ಬದಲಾಯಿಸಿರ್ತಕ್ಕಂಥ ಅನುಭವಿ ಎಸೆತಗಾರ ಮೈಸೂರು ಪರಿಸರದ ರೀತು ಎಸೆಗಾರಿಕೆ ಭಾಗದಲ್ಲಿ ಸಚಿನ್ ಶೈಕಲ್ಲಿ ಬಹಳಷ್ಟು ತಮರತೆ ಹೊಡೆತ, ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ವಲ್ಪ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಮಾರ್ಕ್ ಕ್ಷೇತ್ರ ರಕ್ಷಕ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಪಾಂಚಜನ್ಯ, ಇಲ್ಲಿ ಪಾಂಚಜನ್ಯ ಸಿಂಹಾಸನ ಗುಡ್ಡೆ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಸೆಮಿಫೈನಲ್ ಹೋರಾಟ ನಂಬಲು ಸಾಧ್ಯವಾಗಿರ್ತಕ್ಕಂಥ ಜಯವನ್ನು ಶೆಟ್ಟಿ ಎಂಪೈರ್ನ ವಿರುದ್ಧವಾಗಿ ದಾಖಲಿಸಿದ್ರು. ಪಂದ್ಯಾಟದ ಹಾಟ್ ಫೇವರೇಟ್ಗಳಾಗಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಶೆಟ್ಟಿ ಎಂಪೈರ್ ಆಘಾತಕಾರಿ ಸೋಲನ್ನು ಕಂಡಂತ ತಂಡ ಕೂಡ ಸೆಮಿಫೈನಲ್ ಹೋರಾಟದಲ್ಲಿ. ಆರಂಭಿಕ ಹಂತದಲ್ಲಿ ಅನುಪಸ್ಥಿತಿಯನ್ನು ಕಂಡಂತಹ ತಂಡದ ಪ್ರಮುಖ ಎಸೆತಗಾರ ಭರತ್ ಗಿಳಿಯಾರು. ಪ್ರಾಮುಖ್ಯ ಪಂದ್ಯ ಈ ಒಂದು ಯಶಸ್ಸಿನ ಪಂದ್ಯಾಕೂಟದ ಎಲ್ಲ ರೀತಿಯ ಪೋಸ್ಟರ್ಸ್ಗಳು ಇರ್ಬೋದು, ವಿಡಿಯೋಸ್ಗಳಿರ್ಬೋದು, ಅತ್ಯುತ್ತಮ ರೀತಿಯಲ್ಲಿ ಎಡಿಟ್ ಮಾಡಿ ಅತ್ಯುತ್ತಮ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಿಸಿ ಈ ಪಂದ್ಯಾಕೂಟದ ಯಶಸ್ಸಿಗೆ ಸಿಂಹಪಾಲನ್ನು ಕೊಟ್ಟಂತವರು ಶ್ರೀಯುತ ನವೀನ್ ಪೂಜಾರಿ ಅವರು, ಹೊನ್ನಾಳ ನವೀನ್ ಕ್ರಿಯೇಷನ್ಸ್ ಅತ್ಯುತ್ತಮ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಸಿದ್ಧಪಡಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ನಾವು ಬಾರ್ಕೂರು ಬಾಯ್ಸ್ ವತಿಯಿಂದ ಪ್ರೀತಿ ತುಂಬಿದ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಮತ್ತೆ ರಿತು ಶಾರ್ಟ್ ಆಗಿತ್ತು, ಲೆಗ್ ಲಾನ್ಸ್ ಮಾಡುವಂತಹ ಪ್ರಯತ್ನ, ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಹೋರಾಟ ನಿರೀಕ್ಷೆ, ಒಂದು ಫೈನಲ್ ಪಂದ್ಯ, ಕನಿಷ್ಠ ಮೊತ್ತದ ದಾಖಲಾತಿಯನ್ನು ಕಾಣಬಲ್ಲಂತ ಆರಂಭಿಕ ಹಂತದ ಮುನ್ನಡೆಯನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಬಹಳ ಶುದ್ಧವರದ ಹೊಡೆತ, ಗಾಲಿ ಭಾಗದಲ್ಲಿ ಮತ್ತೆ ಅತ್ಯುತ್ತಮ ರೀತಿಯ ಹೊಡೆತವನ್ನು ಸಚಿನ್ ಕೋಟೇಶ್ವರ ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆ.
ನಮ್ಮೂರ ಬಾರ್ಕೂರು ಗ್ರೂಪಿನ ಆನಂದ್ ಕುಮಾರ್ ಅವರು ವೇದಿಕೆ ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ನಮ್ಮೂರ ಬಾರ್ಕೂರು ಗ್ರೂಪಿನ ಆನಂದ್ ಕುಮಾರ್ ಅವರು ಸರ್ ನೀವು ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮ ಹತ್ರ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮೂರ ಬಾರ್ಕೂರು ಗ್ರೂಪ್ ಆನಂದ್ ಕುಮಾರ್ ಮುಖ್ಯ ವೇದಿಕೆ ಬಂದ್ಕೊಂಡು ನಮ್ಮದೊಂದು ಗೌರವವನ್ನು ಸ್ಮರಣಿಕೆ ರೂಪದಲ್ಲಿ ನಿಮಗೆ ನೀಡ್ತಾ ಇದ್ದೇವೆ, ಅದನ್ನ ಪಡ್ಕೋಬೇಕು. ನೇರ ಗುರಿಯನ್ನು ದಾಖಲಾತಿಯನ್ನು ಕಾಣವಲ್ಲಂತ ಹಂತ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮತ್ತೊಂದು ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಪಂಚಜನ್ಯ 14ಕ್ಕೆ 4ನೇ ಆಘಾತವನ್ನು 13ಕ್ಕೆ 4ನೇ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ನಮ್ಮೂರ ಬಾರ್ಕೂರು ಗ್ರೂಪಿನ ಆನಂದ್ ಬಾರ್ಕೂರು ಸರ್ ನೀವು ಎಲ್ಲಿದ್ರು ಕೂಡ ವೇದಿಕೆ ಬರಬೇಕು, ನಮ್ಮದೊಂದು ಗೌರವನ ಸ್ವೀಕರಿಸಬೇಕು ಅನ್ನೋದ ಕೂಡ ಬಾರ್ಕೂರು ಬಾಯ್ಸಿನ ಪರವಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ರಾಜಧಾನಿ ಟ್ರೋಫಿಯ ಇದೇ ಒಂದು ಸಂದರ್ಭ. 4ನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಸಚಿನ್ ಮಹಾದೇವ ಆರ್ಯ ಚಾಲೆಂಜರ್ಸ್ ಈ ಒಂದು ಯಶಸ್ಸಿನ ಬೆನ್ನ ಹಿಂದೆ ಬಹಳಷ್ಟೊಂದು 100% ಹೋರಾಟವನ್ನೇ ಕೊಡ್ತಾ ಇರ್ತಕ್ಕಂಥ ಅತ್ಯುತ್ತಮ ಆಟಗಾರ. ಅಂದರೆ ಒತ್ತಡದ ಘಟ್ಟದ ಪರಿಸ್ಥಿತಿಯಲ್ಲಿ ಇನ್ನೂ ಕೂಡ ಸಚಿನ್ ಕೋಟೇಶ್ವರ ಅದ್ಯಾವ ರೀತಿ ಒಂದು ಆಟವನ್ನು ತೋರ್ಪಡಿಸಾರಂತ ನೋಡಬೇಕಾಗಿದೆ. ಪಂಚಜನ್ಯಕ್ಕೆ ಅತಿಕ್ರಮ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಟ್ ಬಾಲ್ ಅನ್ನುವಂಥ ಸೂಚನೆಗಳು ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆ ತನ್ನ ಮೊತ್ತ 14 ಓಟುಗಳು. ಈ ಋತುವಿನೆಲ್ಲ ತನ್ನದೇ ಆಗಿರ್ತಕ್ಕಂಥ ಯಶಸ್ಸನ್ನು ಕಂಡಂತ ಪಂಚಜನ್ಯ ಕೋಟದ ತಂಡ ನಿತೇಶ್ ಶೆಟ್ಟಿ ಸಾರಥ್ಯದಲ್ಲಿ ಕಳೆದ 2 ವರ್ಷಗಳ ಹಿಂಭಾಗದಲ್ಲಿ ಟೆನಿಸ್ ಬಾಲ್ ರಣಾಂಗಣದಲ್ಲಿ ಉದಯವನ್ನು ಕಂಡಂತ ತಂಡ, ಬಹಳಷ್ಟು ಅತ್ಯುತ್ತಮ ಯಶಸ್ಸನ್ನು ಕಂಡಂತ ತಂಡ ಕೂಡ. ನಮ್ಮ ಇನ್ನೋರ್ವ ಪ್ರೋತ್ಸಾಹಕ ಮಿತ್ರರು ಆಗಿರುವಂತ ಮೊಗವೀರ ಸಂಯುಕ್ತ ಸಭಾ ಬಾರ್ಕೂರಿನ ಸತೀಶ್ ಅಮೀನ್ ನೀವು ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ನೀವು ಮುಖ್ಯ ವೇದಿಕೆಯಲ್ಲೇ ಬಂದ್ಕೊಂಡು ಪಂದ್ಯಾಟವನ್ನು ವೀಕ್ಷಿಸಬೇಕು ಅನ್ನೋದಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ಸತೀಶ್ ಅಮೀನ್ ಅವರು BSc ಬ್ಯಾಟ್ರಾಯನ್ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಬಾರ್ಕೂರು ಮೊಗವೀರ ಸಂಯುಕ್ತ ಸಮಾಜದ ಅಧ್ಯಕ್ಷರಾಗಿರುವಂತಹ ಸತೀಶ್ ಅಮೀನ್ ತಾವು ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಸತೀಶ್ ಅಮೀನ್ ಬಾರ್ಕೂರು BSc ಬ್ಯಾಟರಾಯನ್ ಪಡೆದ 5 ಲಕ್ಷದ ಪಂದ್ಯಾಟದ ಅಗ್ರ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಸಾಗರ ಫ್ರೆಂಡ್ಸ್ ಪಂದ್ಯಾಕೂಟದ ಅಗ್ರ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಪಂಚಜನ್ಯ ಈ ಋತುವಿನ 3 ಪ್ರಮುಖ ಪಂದ್ಯಾಕೂಟ, AP ಟ್ರೋಫಿ ಪಂದ್ಯಾಟ ಇರ್ಬೋದು, ಓಷನ್ ಟ್ರೋಫಿ ಇರ್ಬೋದು, ಮಿಥುನ್ ರೈ ಪಂದ್ಯಾಕೂಟ ಇರ್ಬೋದು, ಸತತವಾಗಿ ಜಯಿಸಿರ್ತಕ್ಕಂಥ ತಂಡ ಇಲ್ಲಿ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಪಂಚಜನ್ಯ ಸಿಂಹಾಸನ ಗುಡ್ಡೆ ರೂಪದಲ್ಲಿ ಮತ್ತೆ 4ನೇ ಚೆಂಡಿಗಾಗಿ ಸಚಿನ್ ಮಹಾದೇವ ತನ್ನ ಮೊತ್ತ 14 ಓಟುಗಳು. 14 ಫಾರ್ ಲಾಸ್ ಆಫ್ 5. ಅಂತಿಮ ಹಂತದಲ್ಲಿ ಬಹಳ ಸುಂದರದ ಕ್ಷೇತ್ರಕ್ಷಣೆ ಚೇತನ್ ಬಹಳಷ್ಟು ಅತ್ಯುತ್ತಮ ರೀತಿಯ ಒಂದು ಡೈವ್ ಮಾತ್ರ ಕ್ಷೇತ್ರಕ್ಷಣೆಯನ್ನು ದಾಖಲಿಸಿದ್ದಾರೆ. ಬೌಂಡ್ರಿ ಅಡ್ಡಾಯಿಸಿದ್ರು. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶಗಳು ಲಭಿಸ್ತಾ ಇದ್ದಾವೆ. ಈ ಮಾದರಿಯ ಒಂದು ಅಂಶವೇ ತಂಡದ ಯಶಸ್ಸಿನ ಬೆನ್ನ ಹಿಂದೆ ಸಿಂಹ ಪಾಲನ್ನು ಕೊಡ್ತದೆ. ಇಲ್ಲಿ ಚೇತನ್ ಒಂದು ಅತ್ಯುತ್ತಮ ಮಟ್ಟದ ಕ್ಷೇತ್ರಕ್ಷಣೆ ದಾಖಲಿಸಿದ್ದಾರೆ. ಮತ್ತೆ 5ನೇ ಬಾರಿ ಗತಿ ಪರಿವರ್ತನೆ ಚೆಂಡು ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ನೇರ ಗುರಿ 6ನೇ ಹೋದ್ದರಿ ಆಘಾತ. ಪಂದ್ಯದ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಹಿಡಿತವನ್ನು ಸ್ಥಾಪಿಸ್ತಾ ಇರ್ತಕ್ಕಂಥ ಆರ್ಯ ಚಾಲೆಂಜರ್ಸ್ ಅಗ್ರ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತಹ ಹಂತಕ್ಕೆ ಮುನ್ನಡೆಯನ್ನು ಬರೆಯುವಂತಹ ಹಂತವನ್ನು ಕಾಣ್ತಾ ಇದೆ.
ಆದ್ರೆ ಇಲ್ಲಿ ಕ್ರಿಕೆಟ್ ಅದೃಷ್ಟದ ಆಟ. ಇಂಥದೇ ತಂಡ ಇಂಥದೇ ಪಂದ್ಯ ಜಯಿಸದನ್ನುವಂತ ಲೆಕ್ಕಾಚಾರ ಹಲೋ ಮೂರ್ಖತನ ಆಗತ್ತೆ, ಮೂರ್ಖತನ. ನಮ್ಮ ಸರಣಿ ಶ್ರೇಷ್ಠ ಪ್ರಶಸ್ತಿಯ ಆಕರ್ಷಕ ಬೈಸಿಕಲ್ ಅನ್ನ ಕೊಡುಗೆಯಾಗಿ ಕೊಟ್ಟಂತ ಸಂದೀಪ್ ಪೂಜಾರಿ ಅವರು ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಂಡು ನಮ್ಮದೊಂದು ಗೌರವ ಅನ್ನುವಂಥ ರೂಪದಲ್ಲಿ ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇವೆ. ಸಂದೀಪ್ ಪೂಜಾರಿ, ಬೆಂಗಳೂರು. ಆಕರ್ಷಕವಾಗಿರುವಂಥ ಒಂದು ಮ್ಯಾನ್ ಆಫ್ ದ ಸೀರೀಸಿನ ಬೈಸಿಕಲ್, ನಮ್ಮ ಆಟಗಾರರಿಗೆ ಇತ್ತೀಚೆಗೆ ಬೈಸಿಕಲ್ ನೀಡುವಂಥದ್ದು ಬಹಳ ಸಂಸ್ಥೆಗಳು ನೀಡ್ತಾ ಇದ್ದಾರೆ. ನಾವು ಕೂಡ ಮಾಡ್ತಾ ಇರುವಂಥ ಇದರ ಪ್ರಾಯೋಜಕರು ಸಂದೀಪ್ ಪೂಜಾರಿ ಅವರು. ಅವರಿಗೊಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ ರಾಜಧಾನಿ ಟ್ರೋಫಿಗಾಗಿ ಆರ್ಯ ಚಾಲೆಂಜರ್ಸ್ ವೇದಿಕೆಯಲ್ಲಿ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಹಂತದ ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 15 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 6 ಪ್ರಮುಖ ಹುದ್ದೆಗಳ ಆಘಾತವನ್ನು ಕಾಣ್ತಾ ಇದೆ. ಸಾಧ್ಯ ಆದ್ರೆ ಗಡಿಯಾರ ಮುಂದಿನ ವರ್ಷ ಇವರು ಬೈಸಿಕಲ್ ಬದಲಿಗೆ ಬೈಕ್ ಕೊಡ್ಲಿ, ಆ ಯೋಗ ದೇವರವರಿಗೆ ಕರುಣಿಸ್ಲಿ ಅನ್ನೋದಾಗಿ ಹಾರೈಸ್ತೀವಿ. ಈ ಹಂತದ ಮತ್ತೆ ಭಿಕ್ಷೋಡಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಇದ್ದೀರಾ. ಮುಂದಿನ ಹಂತಕ್ಕಾಗಿ ಶರತ್ ಕುಂಬಾಶಿ. ಧನ್ಯವಾದಗಳು ಪ್ರಶಾಂತ್ ಅಬ್ಬಲ್ಪಾಡಿ ಅವರೇ. ರಾಜಧಾನಿ ಟ್ರೋಫಿಯ ಫೈನಲ್ ಪಂದ್ಯಾಂಗಣ ಒಳಭಾಗದಲ್ಲಿ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಅಂತಿಮ ಹಂತದ ಮೊದಲ ಪ್ರಶಸ್ತಿಗಾಗಿ ಮಾತ್ರ ಅಂಗಣ ಒಳಭಾಗದಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂತ ಪಾಂಚಜನ್ಯ ಕೋಟೆ ಮತ್ತು ಆರ್ಯ ಚಾಲೆಂಜರ್ಸ್ ಬಾರ್ಕೂರಿನ ತಂಡ. ರಿತು ಎಸೆತಗಾರಿಕೆ ಭಾಗದಲ್ಲಿ ರಾಹಿಲ್ಗೆ ಎಸೆದಿರುವಂತ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಬಹಳ ಶುದ್ಧವೃತ್ತಿ ಎಸೆತ ಎಲ್ಲಿ ಡಾಟ್ ಬಾಲ್ ಅನ್ನು ಕಾಡ್ತಾ ಇದೆ. ಮೈಸೂರು ಪರಿಸರ ಜನಪ್ರಿಯ ಎಸೆತಗಾರ ಕೂಡ. ಮೈಸೂರು ಅನ್ನೋಂಥದ್ದು ಬಂದಾಗ ಒಂದು ಸಾಂಸ್ಕೃತಿಕ ನಗರಿ. ಅಣ್ಣ ಒಂದು ನಿಮಿಷ, ನಮ್ಮ ಈ ರಾಜಧಾನಿ ಟ್ರೋಫಿ ಬಹಳಷ್ಟು ದಿನಗಳ ಕನಸಾಗಿತ್ತು. ತುಳುನಾಡಿನ ರಾಜಧಾನಿ ಅನ್ನೋದಾಗಿ ಕರೆಯಲ್ಪಡುವಂಥ ಬಾರ್ಕೂರಿನಲ್ಲಿ ಇಂಥದ್ದೊಂದು ಟೂರ್ನಮೆಂಟ್ ನಡೆಸಬೇಕು ಅನ್ನುವಂಥದ್ದು ಗಡಿಯಾರ್ ಮತ್ತು ಅವರ ಗೆಳೆಯರು ಬಾರ್ಕೂರು ಬಾಯ್ಸ್ ಅನ್ನುವಂಥ ರೂಪದಲ್ಲಿ ಆಲೋಚನೆ ಮಾಡಿದಾಗ ಎಲ್ಲ ಕಂಪ್ಲೀಟ್ ಇವೆಂಟ್ಸನ್ನು ಪಿಚ್ಚಿನಿಂದ ಹಿಡಿದು ಲೈಟಿಂಗಿಂದ ಹಿಡಿದು ಶಾಮಿಯಾನದಿಂದ ಹಿಡಿದು ಅಥವಾ ಇನ್ನಿತರ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಸಂದರ್ಭಕ್ಕೆ ಸರಿಯಾಗಿ ನಮಗೆ ನಿಭಾವಣೆ ಮಾಡಿಕೊಡುವುದರ ಮುಖೇನ ಈ ಟೂರ್ನಮೆಂಟಿನ ಯಶಸ್ಸಿನ ಒಂದು ಭಾಗವಾಗಿ ಅವರು ಕೂಡ ಇದ್ರು ಅಂತ ಹೇಳಿದರೆ ಯಾವುದೇ ಕಾರಣ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಆದ್ದರಿಂದ ಗಿಳಿಯಾರ್ ನಾಗ ಮತ್ತು ರವಿ ಗಿಳಿಯಾರು ನೀವಿಬ್ಬರು ಈ ಕಡೆ ಬರಬೇಕು. ಗಡಿಯಾರು ಬೇಡ ಅಂದ್ರೆ ನಾವೇನು ಹೇಳ್ಬೋದು, ಇದು ನೀವು ಮಾಡಿರುವಂಥ ಕೆಲಸಕ್ಕೆ ಸಂದ ಗೌರವ ಅಂತ ತಿಳ್ಕೊಳ್ಳಿ. ನಾಗ ಅವರು ಬರಬೇಕು. ಅಣ್ಣ ರವಿ ಗಿಳಿಯಾರು ವೇದಿಕೆಗೆ ಬರಲೇಬೇಕು ಅನ್ನೋದಾಗಿ ಸಂಘಟಕರ ಒಂದು ಒತ್ತಾಸೆ ಇದೆ, ಬೇಗ ಬರಬೇಕು. ರವಿ ಗಿಳಿಯಾರು ಬನ್ನಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ನಾಗ ಇಬ್ರು ಒಟ್ಟಿಗೆ ಬರಬೇಕು. ರವಿ ಎಲ್ಲಿ ಹೋದ್ರು? ಗಿಳಿಯಾರ್ ರವಿ ಅವರು ಬಂದ್ರು ನೋಡಿ. ರವಿ ಅಣ್ಣ ಓಡ್ಕೊಂಡು ಬಂದ್ರೆ ತುಂಬಾ ಒಳ್ಳೇದಿತ್ತು. ಓಡಾಟ ಆರೋಗ್ಯದ ದೃಷ್ಟಿಕೋನದಲ್ಲೂ ಒಳ್ಳೆಯದು ಅಂತ ಹೇಳ್ತಾರೆ. ಬನ್ನಿ. ಯಾಕಂತ ಹೇಳಿದ್ರೆ ಇಂಥದ್ದೊಂದು ಟೂರ್ನಮೆಂಟನ್ನು ನಡೆಸುವಾಗ ಇವಾಗ ಒಂದು ಪಿಚ್ ಅನ್ನುವಂಥದ್ದು ಇರ್ಬೋದು, ಬೌಂಡ್ರಿ ರೋಪ್ ಅನ್ನುವಂಥದ್ದು ಇರ್ಬೋದು, ಅಥವಾ ಶಾಮಿಯಾನಗಳಿರ್ಬೋದು, ಲೈಟಿಂಗ್ಗಳಿರ್ಬೋದು. ಹೌದು, ಯಾವುದೇ ಒಂದು ಕಾರಣ ಸಂಘಟಕರಿಗೆ ಸಮಸ್ಯೆಯೇ ಇಲ್ಲದ ಹಾಗೆ ಈ ಟೂರ್ನಮೆಂಟಿನ ಯಶಸ್ಸಿನಲ್ಲಿ ನಿಮ್ಮದು ಒಂದು ಪಾಲು ಇದೆ. ಅದನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾವಣೆ ಮಾಡಿದವರು ಕ್ರಿಕೆಟ್ ಆಟಗಾರರಾಗಿ ನಾಗ ಅವರು ಇದ್ರೆ, ಇದರ ಒಂದು ಸ್ಪೆಷಲಿಸ್ಟ್ ಆಗಿ ನಮ್ಮ ಜೊತೆ ಇರುವಂಥವರು ಇನ್ನೊಬ್ಬರು ರವಿ ಗಿಳಿಯಾರು. ಎಲ್ಲರೂ ಕೂಡ ಒಂದು ಚಪ್ಪಾಳೆ ಬಡಿಬೇಕು ನಮ್ಮವರು ಪ್ರೇಕ್ಷಕರೆಲ್ಲ ಸೇರಿಕೊಂಡು. ಯಾವುದೇ ರೀತಿಯಾಗಿರುವಂಥ ಒಂದು ತೊಂದರೆ ಆಗದ ಹಾಗೆ ಇಡೀ ರಾಜಧಾನಿ ಟೂರ್ನಮೆಂಟಿನ ಯಶಸ್ಸಿನ ರೂವಾರಿಗಳಲ್ಲಿ ನಿಮ್ಮದು ಒಂದು ಪಾಲಿದೆ. ಇನ್ನು ಮುಂದಕ್ಕೆ ನೀವು ಶಾಲು ತೊಡಿಸಿದ್ದೀವಿ, ಫಲಪುಷ್ಪವನ್ನು ಕೊಟ್ಟಿದ್ದೇವೆ.
ಹೌದು. ರವಿ ಗಿಳಿಯಾರ್ ಅವರು, ಗಿಳಿಯಾರ್ ನಾಗ, ಈ ಎಲ್ಲ ಹೆಸರುಗಳು ಚಿರಪರಿಚಿತವಾಗಿರುವಂತಹದ್ದೇ. ಆದರೆ ಅವರು ಮಾಡುವಂಥ ಕೆಲಸಗಳು ಒಂದೊಂದು ಕ್ಷೇತ್ರಕ್ಕೆ, ನಮಗೆ ನಾಗನನ್ನು ಕಾಣುವಾಗ ಕೇವಲ ಕ್ರಿಕೆಟರ್ ಅನ್ನೋದಾಗಿ ನಾವು ತಿಳ್ಕೊಂಡಿದ್ದೇವೆ. ಆದರೆ ಈ ಇವೆಂಟ್ ಮ್ಯಾನೇಜ್ಮೆಂಟನ್ನು ಕೂಡ ಮಾಡುವಾಗ ಅವ್ರದ್ದು ಅತಿ ದೊಡ್ಡ ಜವಾಬ್ದಾರಿ ಇದ್ಕೊಂಡು ನಮಗೆ ಬಹಳ ಸುತ್ತಮರಿತ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾರವನ್ನು ಹಾಕಿ ಗಿಳಿಯಾರ್ ನಾಗ ಮತ್ತು ರವಿ ಗಿಳಿಯಾರ್ ಅವರಿಗೆ ಹಾರವನ್ನು ಹಾಕುವುದರ ಮುಖೇನ ನಮ್ಮದೊಂದು ಗೌರವ ನೀಡ್ತಾ ಇದ್ದೇವೆ, ಸ್ಮರಣಿಕೆ ಕೂಡ. ಇನ್ನು ಮುಂದಕ್ಕೆ ಏನು ಗೊತ್ತಾ, ರವಿ ಮತ್ತು ಗಿಳಿಯಾರ್ ನಾಗ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಿಚ್ ಮಾಡುವಂತ ಗೌರವ ನಿಮಗೆ ಸಿಗಬೇಕು. ನೀವಿಬ್ಬರು ಕೂಡ ಇಂಟರ್ನ್ಯಾಷನಲ್ ಪಿಚ್ ಕ್ಯೂರೇಟರ್ಗಳಾಗಬೇಕು. ಟೆನ್ನಿಸ್ ಬಾಲ್ನವರು ಅಂತಾರಾಷ್ಟ್ರೀಯ ಮಟ್ಟದಕ್ಕೆ ಏರೋದಕ್ಕೆ ಬಾರ್ಕೂರಿನ ಮಣ್ಣೆ ನಿಮಗೆ ಸ್ಫೂರ್ತಿ ಆಗಬೇಕು ಅನ್ನೋದಾಗಿ ಹೇಳ್ತಾ ಇದ್ದೇವೆ ನಮ್ಮ ಬಾರ್ಕೂರು ಬಾಯ್ಸಿನ ಪರವಾಗಿ. ಎಸ್, ಥ್ಯಾಂಕ್ ಯು. ಅಂಗಣ ಒಳಭಾಗದಲ್ಲಿ ಒಂದು ಸುಂದರತೆ ಬೌಂಡರಿ, ಒಂದು ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 20 ಓಟಗಳು. ಮೂರು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಆ 4 ಎಸೆತ ಬಾಕಿಯಲ್ಲಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಸ್ಯಾಂಡಿ ಎಸೆತಗಾರಿಕೆ ಭಾಗದಲ್ಲಿ ಫೈನಲ್ ಪಂದ್ಯ ರಾಜಧಾನಿ ಟ್ರೋಫಿಗಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ಯಾಂಡಿ ಎಸೆದಿರುವಂತ ಚೆಂಡು ಬಹಳ ಸುತ್ತ ಬರುತ್ತೆ. ಒಂದು ಎಸೆತ, ಒಂದು ತಿರುವಿನ ಎಸೆತಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಮೈಟಿ ಸ್ಯಾಂಡಿ ಮತ್ತೊಂದು ಡಾಟ್ ಬಾಲ್ ಅನ್ನು ಎಸೆತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಮಹೇಶ ಮತ್ತೆ ಅಡ್ಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನ ಕಾಣ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್. ತಂಡದ ಮೊತ್ತ ಕೇವಲ 20 ಓಟಗಳು. ಲಾಸ್ಟ್ ಬಾಲ್. 2 ಚೆಂಡು ಇಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ಬೀಸುವಂತ ಪ್ರಯತ್ನ, ನಿಯಮದ ಉಲ್ಲಂಘನೆ ಮಾಡಬೇಕಾತ್ರವಾಗಿ ಸಂಪೂರ್ಣ ಎಲ್ಲ ವಿಕೆಟ್ಸ್ಗಳನ್ನು ಒಪ್ಪಿಸ್ತಾ ಇದೆ ಪಾಂಚಜನ್ಯ ಕೋಟಾ ಸಿಂಹಾಸನ ಗುಡ್ಡೆಯ ತಂಡ. ತಂಡದ ಮೊತ್ತ 20-21 ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಫೈನಲ್ ಪಂದ್ಯಾಟದ ಮೊದಲ ಪ್ರಶಸ್ತಿಯ ಜಯಕ್ಕಾಗಿ ಆರ್ಯ ಚಾಲೆಂಜರ್ಸ್ ಬಾರ್ಕೂರಿನ ತಂಡ ಸಮಯದಿಂದ ಸಮಯಕ್ಕೆ ಬೌಲಿಂಗ್ ವಿಭಾಗವನ್ನು ಬಹಳಷ್ಟೊಂದು ಉತ್ತಮ ರೀತಿಯ ಬಲಿಷ್ಠ ಮಾಡಿಕೊಂಡಂತ ಒಂದು ತಂಡ. ಬೌಲಿಂಗ್ ವಿಭಾಗವನ್ನೇ ಒಂದು ಬಲಿಷ್ಠ ಮಾಡಿಕೊಂಡು ಅತ್ಯುತ್ತಮ ರೀತಿಯ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥ ಆರ್ಯ ಚಾಲೆಂಜರ್ಸ್ ಬಾರ್ಕೂರು ಫೈನಲ್ ಹೋರಾಟದಲ್ಲೂ ಕೂಡ ಬೌಲರ್ಸ್ಗಳೇ ಮೇಲುಗೈಯನ್ನ ಸ್ಥಾಪಿಸುವ ಮುಖಾಂತರವಾಗಿ ಒಂದು ಕನಿಷ್ಠ ಮೊತ್ತದ ಹೋರಾಟದ ಕಾಳಗಾಂಗಣ ಒಳಭಾಗದಲ್ಲಿ 2ನೇ ಇನ್ನಿಂಗ್ಸ್ಗಾಗಿ ಆರಂಭವನ್ನು ಕಾಣಬೇಕಾಗಿದೆ ರಾಜಧಾನಿ ಟ್ರೋಫಿಗಾಗಿ. ಒಂದರ ಟಾರ್ಗೆಟ್ ಚೇಂಜ್ ಮಾಡ್ಕೊಳ್ಬೇಕಾಗಿದೆ ಆರ್ಯ ಚಾಲೆಂಜರ್ಸ್ ಬಾರ್ಕೂರಿನ ತಂಡ. ರಾಜಧಾನಿ ಟ್ರೋಫಿ ಅಂತಿಮ ಫೈನಲ್ ಹೋರಾಟ ಪಂದ್ಯಾಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಪ್ರಶಸ್ತಿಯನ್ನು ಯಾವ ತಂಡ ಪಡ್ಕೊಳ್ತದೆ ನೋಡಬೇಕಾಗಿದೆ. ನಿನ್ನೆ ದಿನ ಒಂದು ಅತ್ಯುತ್ತಮ ರೀತಿಯ ಒಂದು ಉದ್ಘಾಟನಾ ಕಾರ್ಯಕ್ರಮ ಸಂಜೆ ಆರಂಭವನ್ನ ಕಂಡಿರ್ತಕ್ಕಂಥ ಪಂದ್ಯಕೂಟ ಸಾಧಕರನ್ನ ಒಂದು ಅತ್ಯುತ್ತಮ ರೀತಿಯಲ್ಲಿ ಒಂದು ಸನ್ಮಾನಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮ ಕೂಡ ಪ್ರಮುಖ ವೇದಿಕೆ ಮೇಲ್ಭಾಗದಲ್ಲಿ ಮಾಡಿದ್ದಾರೆ. ಇವತ್ತು ಕೂಡ ಒಂದು ಸಭಾ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ರೀತಿಯ ಒಂದು ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಸಾಧಕರನ್ನು ಕೂಡ ಇದೇ ವೇದಿಕೆ ಮೇಲ್ಭಾಗದಲ್ಲಿ ಗೌರವಿಸಿ ಸನ್ಮಾನಿಸಿದಂತ ಸಂಸ್ಥೆ ಕೂಡ ಬಾರ್ಕೂರು ಬಾಯ್ಸ್ ಅಂತಿಮ ಹಂತದಲ್ಲಿ ದಾಖಲೆ ಪಂದ್ಯಕೂಟವನ್ನು ಮುಗಿಸುವ ಯೋಚನೆ ಮಾಡ್ತಾ ಇದೆ ಬಾರ್ಕೂರು ಬಾಯ್ಸಿನ ತಂಡ.
ಭರತ್ ಗಿಳಿಯರು ಎಸೆತಗಾರಿಕೆ ಭಾಗದಲ್ಲಿ ಸುಧಾಕರ್ ಕುಂಬಾಶಿ ಕ್ಷೇತ್ರ ರಕ್ಷಣೆ ವೈಫಲ್ಯ. ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸಿದ ಬೌಂಡ್ರಿ. ಚೇತನ್ ಬೆಂಗಳೂರು ಮೊದಲ ಬೌಂಡರಿಯನ್ನು ಭರತ್ ಗಿಳಿಯರಿಗೆ ದಾಖಲಿಸಿದ್ರು. ಫೈನಲ್ ಪಂದ್ಯಾಟದ 2ನೇ ಇನ್ನಿಂಗ್ಸಿನ ಮೊದಲ ಬೌಂಡರಿ ಕೂಡ 21. ನಮ್ಮ ಕಾರ್ಯಕ್ರಮದ ಇನ್ನೂರು ಪ್ರೋತ್ಸಾಹಕರು ಆಗಿರುವಂತಹ ರಮಾನಂದ್ ಶೆಟ್ಟಿ ಅವರು, ಸರ್ ನೀವು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಸತೀಶ್ ಅಣ್ಣನವರ ಮುಖೇನ ಇದನ್ನ ಪಡ್ಕೊಳ್ಳಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ರಮಾನಂದ್ ಶೆಟ್ಟಿ ಅವರು ಸುಂದರತೆ ಒಂದು ಹೊಡೆತ. ಚೆಂಡು ಸೀಮಾರಕ್ಕೆ ಹೊರಭಾಗ ಕ್ರಮಿಸದೆ ಮತ್ತೆ ಬೌಂಡ್ರಿ. ತಂಡದ ಮತ್ತೆ 8ಕ್ಕೆ ಏರಿಕೆ ಕಾಣ್ತಾ ಇದೆ. ನಿತೀಶ್ ಶೆಟ್ಟಿ ಅವರು ಕೂಡ ನಮ್ಮ ಇನ್ನೂರು ಪ್ರೋತ್ಸಾಹಕರು. ನಿತೀಶ್ ಶೆಟ್ಟಿ ಅವರು ಒಂದು ನೆನಪಿನ ಕಾಣಿಕೆಯನ್ನು ಸತೀಶ್ ಅಣ್ಣನವರ ಮುಖೇನ ಸ್ವೀಕರಿಸಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ನಿತೀಶ್ ಶೆಟ್ಟಿ ಅವರು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ, ಮತ್ತೆ ಓಟಗಳು ಬರ್ತಾ ಇಲ್ಲ. ಫೈನಲ್ ಹೋರಾಟದಲ್ಲಿ 21ರ ಟಾರ್ಗೆಟ್ ಅನ್ನು ಬೇಗ ಮುಗಿಸುವಂತ ಲೆಕ್ಕಾಚಾರವನ್ನು ಭಾಸ್ಕರ್ ಶೆಟ್ಟಿ ನಾಗರಮಠ, ಸರ್ ನೀವು ಕೂಡ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಹಿರಿಯರು ಆ ಕಾಲಘಟ್ಟದಲ್ಲಿ ಬೆಸ್ಟ್ ಕೀಪರ್, ಕೀಪಿಂಗ್ ಕ್ರಿಕೆಟಿನ ಆ ಮೈನ್ ಸೆಂಟರ್ ಪ್ಲೇಸ್ ಅನ್ನೋದಾಗಿ ಹೇಳ್ತಾರೆ. ಅಂತಿಮ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ತಂಡ. ಮತ್ತೆ ಮೊದಲ ಓವರ್ನ ಮುಕ್ತಾಯದಲ್ಲಿ 8 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ ಕೇವಲ ನಿರಂಜನ್ ಬೆಣ್ಣೆಕುದ್ರು ಅವರು ಅನುಪಸ್ಥಿತಿಯಲ್ಲಿ ಕಾರ್ತಿಕ್ ಅವರು ಇದನ್ನ ಪಡ್ಕೊಳ್ತಾರೆ. ನಿರಂಜನ್ ಬೆಣ್ಣೆಕುದ್ರು ಅವರ ಪರವಾಗಿ ಕಾರ್ತಿಕ್ ಅವರು ನಮ್ಮದೊಂದು ಗೌರವ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ. 13 ಓಟಗಳಷ್ಟೇ ಬರಬೇಕಾಗಿವೆ ಮೊದಲ ಪ್ರಶಸ್ತಿಯ ಜಯಕ್ಕಾಗಿ. ಒಂದೆಡೆಯಲ್ಲಿ ಪ್ರವೀಣ್ ಗಡಿಯಾರ್ ಅವರ ಒಂದು ಪ್ರವರ್ತನೆಯ ಒಂದು ತಂಡ ಆರ್ಯ ಚಾಲೆಂಜರ್ಸ್, ಮತ್ತೊಂದೆಡೆಯಲ್ಲಿ ಪಾಂಚಜನ್ಯ ಸಿಂಹಾಸನಗುಡ್ಡೆ ಕೋಟದ ತಂಡ. ನಿತೀಶ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಬಹಳಷ್ಟೊಂದು ಟೂರ್ನಮೆಂಟ್ ಅನ್ನು ಆಡ್ತಾ ಇರುವಂಥ ತಂಡ, ಬಹಳಷ್ಟೊಂದು ಪ್ರಶಸ್ತಿಯನ್ನು ಜಯಿಸ್ತಾ ಇರುವಂಥ ತಂಡ ಕೂಡ. ರಾಜಧಾನಿ ಟ್ರೋಫಿಯ 2 ತಂಡಗಳು ಫೈನಲ್ ಹೋರಾಟದಲ್ಲಿ ಅಂಗಣದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಸದಾದ್ ಎಸೆತಗಾರಿಕೆ ಭಾಗದಲ್ಲಿ ಸ್ಯಾಂಡಿಗೆ ಎಸೆದಿರುವಂಥ ಚೆಂಡು ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ನ ಸೇರ್ಪಡೆ. 13 ಓಟಗಳಷ್ಟೇ ಬರಬೇಕಾಗಿವೆ ಜಯಕ್ಕಾಗಿ ಆರ್ಯ ಚಾಲೆಂಜರ್ಸ್ ಬಾರ್ಕೂರಿನ ತಂಡಕ್ಕೆ. ಸ್ಲೋ ಓವರ್ ಚೆಂಡಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಈ ಓವರ್ನಲ್ಲಿ ಸತತ 2 ಚೆಂಡುಗಳು ಡಾಟ್ ಬಾಲ್ನ ಸೇರ್ಪಡೆ. 2 ದಿನಗಳ ಕಾಲ ಸಂಪೂರ್ಣ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಈ ಟೂರ್ನಮೆಂಟಿನ ವೀಕ್ಷಣೆ ಮಾಡಿದ್ದಾರೆ. ಈಗಲೂ ಕೂಡ ಪ್ರೇಕ್ಷಕರ ಜವಾವಣೆ ಸಿಂಹಾಸನಗುಡ್ಡೆ ಅಂಕಣ ಮೇಲೆ ಕಾಣ್ತಾ ಇದೆ. ತನ್ಮೂಲಕ ಶಾರ್ಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗ ಕ್ರಮಿಸಿದ ಬೌಂಡ್ರಿ. ಮೈಟಿ ಸ್ಯಾಂಡಿ ಮತ್ತೊಂದು ಸುಂದರತೆ ಬೌಂಡರಿಯನ್ನು ದಾಖಲಿಸಿದ್ದಾರೆ. 4 ಓಟದ ಸೇರ್ಪಡೆ. ಬೆಂಗಳೂರು ಪರಿಸರ ಹೊಸಕೋಟೆ ಭಾಗದ ಆಟಗಾರ. ಲೆಗ್ ಲೈನ್ಸ್ ಮಾಡಬಲ್ಲಂತ ಪ್ರಯತ್ನಗಳು, ಮತ್ತೆ ಒಂದು ಓಟದ ಪೂರೈಕೆಯನ್ನು ಕಾಣ್ತಾ ಇದೆ ತಂಡ. ಮೊತ್ತ 13. ಜಯಕ್ಕಾಗಿ 8 ಓಟಗಳ ಅವಶ್ಯಕತೆ. ಶಾರ್ಟ್ ಆಗಿ ಬಿದ್ದ ಚೆಂಡು ತನ್ಮೂಲಕ ಸೀಮಾರಕ್ಕೆ ಹೊರಭಾಗದ ಕ್ರಮಿಸದ ಬೌಂಡ್ರಿ. ರಾಜಧಾನಿ ಟ್ರೋಫಿ 2025ರ ಮೊದಲ ಪ್ರಶಸ್ತಿಯನ್ನ ಗೆಲ್ಲುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇರುವಂತ ಆರ್ಯ ಚಾಲೆಂಜರ್ಸ್ ಬಾರ್ಕೂರಿನ ತಂಡ. ಲೇಟ್ ಕಟ್ ಶಾಟ್ ತನ್ಮೂಲಕವಾಗಿ 2025ರ ರಾಜಧಾನಿ ಟ್ರೋಫಿಯ ಮೊದಲ ಪ್ರಶಸ್ತಿಯನ್ನು ಜಯಿಸ್ತಾ ಇರುವಂತ ಆರ್ಯ ಚಾಲೆಂಜರ್ಸ್ ಬಾರ್ಕೂರು. ಅಣ್ಣ ಚೇತನ್ ಅವರು LED ಬೆಲ್ಸ್ ಆಗ್ಲಿ ವಿಕೆಟ್ಸ್ ಆಗ್ಲಿ ಮುಟ್ಟಿದ್ರೆ GST ಇರ್ತದೆ. ಬನ್ನಿ ನಮ್ಮವ್ರು ಇಟ್ಕೊ ಬನ್ನಿ, ಬನ್ನಿ. ಫೈನಲ್ ಪಂದ್ಯಾಟ ಕೊನೆಗೂ ಕೂಡ ಆರ್ಯ ಚಾಲೆಂಜರ್ಸ್ ಬಾರ್ಕೂರಿನ ತಂಡ ಆಧಿಪತ್ಯವನ್ನು ಸ್ಥಾಪಿಸುವ ಮುಖೇನ
ಪಂಚಜನ್ಯ ಸಿಂಹಾಸನ ಗುಡ್ಡೆಯನ್ನು ಸೋಲಿಸುವ ಮುಖೇನವಾಗಿ ಈ ಒಂದು ರಾಜಧಾನಿ ಕಪ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದ ತಂಡ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಕೆಲವೇ ನಿಮಿಷಗಳಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮ ಆರಂಭ ಆಗ್ತದೆ. ಕೆಲವೇ ನಿಮಿಷಗಳಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮ ನಿರೂಪಣೆಗಾಗಿ ವಿನಯ್ ಉದ್ಯಾವರ. ಡೇಮಿಯನ್ ಫರ್ನಾಂಡಿಸ್.